ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದನ್ನು ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರಾದರೂ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವಲ್ಲಿ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ 2023-24ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದನ್ನು ಲೈವ್ ಆಗಿ ನೋಡೋಣ. ಮೊದಲಿಗೆ ನಾವು ಬಳಸ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರಲ್ಲಿ SSP ಪೋರ್ಟಲ್ ಅಂತ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. SSP ಪೋರ್ಟಲ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದನ್ನು ನಾವಿಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕಾಣ್ತಕ್ಕಂತಹ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತಿದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಈ ಒಂದು SSP ಪೋರ್ಟಲ್ನ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಸೊ ನಾವಿಲ್ಲಿ ಅರ್ಜಿಯನ್ನು ಸಲ್ಲಿಸುವ ಪೂರ್ವದಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಯಾವ್ಯಾವ ದಾಖಲೆಗಳು ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅರ್ಜಿಗಾಗಿ ಅಗತ್ಯ ಮಾಹಿತಿ. ಮೊದಲನೆಯದಾಗಿ ನಮಗೆ ವಿದ್ಯಾರ್ಥಿಗಳ ಒಂದು SATS ಗುರುತಿನ ಸಂಖ್ಯೆ ಬೇಕಾಗುತ್ತೆ. ಮೊದಲನೆಯದಾಗಿ ವಿದ್ಯಾರ್ಥಿಯ SATS ಗುರುತಿನ ಸಂಖ್ಯೆ ಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಸಂಖ್ಯೆಗಳು, ವಿದ್ಯಾರ್ಥಿಯ ಮತ್ತು ಅವನ ಅಥವಾ ಅವಳ ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರೂಫ್ ಬೇಕಾಗುತ್ತೆ. ಹಾಗೆ ಮೊಬೈಲ್ ನಂಬರ್, ಹಾಗೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳು ಬೇಕಾಗುತ್ತೆ ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲು. ಸೊ ಇಲ್ಲಿ ಕಾಣ್ತಕ್ಕಂಥ ನೀವು ಅಂತ ಏನು ಕಾಣ್ತಾ ಇದೆ, ಅಪ್ಲಿಕೇಶನ್ ಸಬ್ಮಿಷನ್ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ 2023-24 ಅಂತ ಏನು ರೆಡ್ ಲೈನಲ್ಲಿ ಕಾಣ್ತಾ ಇದೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಅದು ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇದು ಆಲ್ರೆಡಿ ಯಾವ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಅವರು ಇಲ್ಲೇ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಮತ್ತು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸೊ ಇಲ್ಲಿ ನಾವು ಹೊಸ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸುವ ಕಾರಣ ವಿದ್ಯಾರ್ಥಿಯ ಖಾತೆಯನ್ನು ಸೃಜಿಸಿ ಅಂತ ಏನು ಮೇಲೆ ಕಾಣ್ತಾ ಇದೆ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಿಕೊಂಡು ನಂತರ ವಿದ್ಯಾರ್ಥಿಯ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕಬೇಕಾದ್ರೆ ನಾವು ಮೊದಲಿಗೆ ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್ ಬೇಕಾಗುತ್ತೆ. ಎಂಟರ್ ಸ್ಟೂಡೆಂಟ್ಸ್ ಸ್ಯಾಟ್ಸ್ ನಂಬರ್ ಅಂತಿದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರನ್ನು ಹಾಕಿ ಇಲ್ಲಿ ಗೆಟ್ ಡಾಟಾ ಅಂತಿದೆಯಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ನಾವು STS ನಂಬರನ್ನು ಹಾಕಿದ ತಕ್ಷಣ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಮತ್ತು ಜನ್ಮ ದಿನಾಂಕ, ಅವನು ಯಾವ ತರಗತಿಯಲ್ಲಿ ಓದುತ್ತಿದ್ದಾನೆ ಮತ್ತು ಅವನ ಶಾಲೆ ಯಾವುದು ಅಂತಕ್ಕಂಥ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ನಾವಿಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಸೊ ನಂತರ ಅದಿಲ್ಲಿ ದ ಫಾಲೋಯಿಂಗ್ ಆರ್ ದ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಇಲ್ಲಿ ಎಸ್ ಅಂತ ಕೊಟ್ಕೊಳ್ಬೇಕಾಗತ್ತೆ. ಸೊ ನಂತರ ಇಲ್ಲಿ ಎಲ್ಲ ಇನ್ಪುಟ್ ಫೀಲ್ಡ್ಗಳನ್ನು ಭರ್ತಿ ಮಾಡುವುದು ಕಡ್ಡಾಯವಾಗಿದೆ. ನಿಮ್ಮ ಆಧಾರ್ ಇದೆಯೇ ಅಂದರೆ ವಿದ್ಯಾರ್ಥಿ ಒಂದು ಆಧಾರ್ ಕಾರ್ಡ್ ಇದೆಯೇ ಅಂತ ಕೇಳ್ತಾ ಇದೆಯಲ್ಲ, ಹೌದು ಅಂತ ಕೊಟ್ಕೊಳ್ಬೇಕು. ಸೊ ನಂತರ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ, ವಿದ್ಯಾರ್ಥಿಯ ಒಂದು ಆಧಾರ್ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕಾಗತ್ತೆ. ಸೊ ಇಲ್ಲಿ ಆಧಾರ್ ಸಂಖ್ಯೆ ನಮೂದಿಸಿದ ಮೇಲೆ ಆ್ಯಸ್ ಪರ್ ಆಧಾರಲ್ಲಿ ಏನು ಹೆಸರಿದೆಯೋ ಅದೇ ರೀತಿಯಾಗಿ ನಾವಿಲ್ಲಿ ಆ ಮಗುವಿನ ಹೆಸರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ಹುಡುಗನ ಹುಡುಗಿ ಅಂತೇಳಿ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಗೆ ಕೆಳಕ್ಕೆ ಅಂತಕ್ಕಂಥ ಒಂದು ಚೆಕ್ ಬಾಕ್ಸಲ್ಲಿ ರೈಟ್ ಮಾಡ್ಕೋಬೇಕು. ನಂತರ ಮುಂದುವರೆಸಿ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ಪೇರೆಂಟ್ಸ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಅದು ಅಂದರೆ ಹೋದ ಸರಿ ಇದು ಇದ್ದಿಲ್ಲ ಸ್ನೇಹಿತರೆ. ಸೊ ಈ ಸರಿ ಹೊಸದಾಗಿ ಮಾಡಿದ್ದಾರೆ ಇದು ಪೇರೆಂಟ್ಸ್ ಡೀಟೇಲ್ಸ್. ಅಂದರೆ ಇಲ್ಲಿ ಏನಿದ್ದಾವೆ, ಸ್ಟೂಡೆಂಟ್ ಹ್ಯಾಸ್ ಬೋತ್ ಪೇರೆಂಟ್ಸ್ ಅಂದರೆ ವಿದ್ಯಾರ್ಥಿಯು ತಂದೆ ತಾಯಿ ಇಬ್ಬರನ್ನು ಹೊಂದಿದ್ದಾರೆ, ಅಂದರೆ ಇಬ್ಬರು ಇದ್ದಾರೆ ಅಂತ ನಾವಿಲ್ಲಿ ಏನು ಮಾಡ್ಕೋಬೇಕಾಗತ್ತೆ, ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸ್ಟೂಡೆಂಟ್ ಹ್ಯಾಸ್ ಸಿಂಗಲ್ ಪೇರೆಂಟ್, ಯಾರಾದರೂ ಸಿಂಗಲ್ ಪೇರೆಂಟ್ ಇದ್ದು ಅವ್ರ ಮಕ್ಕಳಿಗೆ ನಾವಿಲ್ಲಿ ಸಿಂಗಲ್ ಪೇರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ತಂದೆ ತಾಯಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಅವರು ಗಾರ್ಡಿಯನ್ ಹತ್ರ ಇರ್ತಾರೆ, ಅಜ್ಜ ಅಮ್ಮ ಅಥವಾ ಯಾರ ಹತ್ರ ಗಾರ್ಡಿಯನ್ ಆಗಿರ್ತಾರೋ ಪೋಷಕರು ಅವ್ರ ಹತ್ರ ಇರ್ತಾರೆ. ಸೊ ಅವರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ತಂದೆ ತಾಯಿದು ಸೆಲೆಕ್ಟ್ ಅಂತ ಮಾಡ್ಕೊಂಡ್ಮೇಲೆ ತಂದೆ ತಾಯಿಯ ಒಂದು ಆಧಾರ್ ಕಾರ್ಡನ್ನು ನಾವಿಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಧಾರ್ ಕಾರ್ಡಲ್ಲಿ ಅವ್ರ ಹೆಸರು ಏನಿದೆನೋ ಅದನ್ನೇ ನಾವಿಲ್ಲಿ
ಸೆಲೆಕ್ಟ್ ಮಾಡ್ಕೊಳ್ಬೇಕು. ಹಾಗೆ ಎಂಟರ್ ದ ನಂಬರ್ ಆಫ್ ಯುವರ್ ಮದರ್ದು ಒಂದು ಆಧಾರ್ ಕಾರ್ಡನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ನಂತರ ತಾಯಿ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಂಡು ಡೂ ಯು ಹ್ಯಾವ್ ಎನಿ ಸಬ್ಲಿಂಗ್ಸ್ ಅಂದರೆ ಎಸ್ ಅಂತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತಿದ್ರೆ ನೋ ಅಂತ ಕೊಡಿ. ಇಲ್ಲಿ ಎಸ್ ಅಂತ ಕೊಟ್ಟಾಗ ಇಲ್ಲೇ ನಂಬರ್ಸ್ ಕೇಳುತ್ತೆ ಎಷ್ಟಿದ್ದಾರೆ ನಿಮಗೆ ಅದು ಒಂದಿದ್ರೆ ಒಂದೊಂದು ಕೊಡಿ, ಇಲ್ಲ ಎರಡು ನಿಮ್ಗೆ ಎಷ್ಟು ಸಬ್ಲಿಂಗ್ಸ್ ಇರ್ತಾರೆ ಅಷ್ಟು ಕೊಟ್ಕೊಳ್ಳಿ. ಸೊ ಅವರ ಹೆಸರನ್ನು ಕೂಡ ಇಲ್ಲಿ ನಾವು ಇಲ್ಲಿ ಎಂಟರ್ ಮಾಡಿ ನಂತರ ಪ್ರೊಸೀಡ್ ಅಂತ ಕೊಡಬೇಕಾಗತ್ತೆ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಇಲ್ಲಿ ಎಂಟರ್ ಸ್ಟೂಡೆಂಟ್ ಮೇಲ್ ಐ ಡಿ ಅಂತಿದೆ, ಇದೇನು ಆಪ್ಷನಲ್ ಇದೆ, ಇದನ್ನು ನಾವು ಎಂಟ್ರಿ ಮಾಡಿದ್ರೆ ನಡೀತೈತೆ, ಇಲ್ಲಾಂದ್ರೆ ಬಿಟ್ಟರು ನಡೀತೈತಿ. ಸೊ ಇಲ್ಲಿ ಎಂಟರ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಮೊಬೈಲ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಇದು ಮ್ಯಾಂಡೇಟ್ರಿ, ಇಲ್ಲಿ ನಾವು ಎಂಟ್ರಿ ಮಾಡ್ಕೊಳ್ಳೇಬೇಕು. ಓಕೆ, ನಾವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. ಓಕೆ, OTPಯನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ನಾವು ಸಬ್ಮಿಟ್ ಅಂತ ಕೊಟ್ಕೊಳ್ಬೇಕು. ಸೊ ಓಕೆ, ಇಲ್ಲಿ ನ್ಯೂ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ನಾವು ಇಲ್ಲಿ ಏನು ಮಾಡ್ಕೋಬೇಕು, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಾಣ್ತಕ್ಕಂಥ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲೇನು ಬರುತ್ತೆ ಅಂದರೆ ಥ್ಯಾಂಕ್ ಯು, ಯುವರ್ ಅಕೌಂಟ್ ಈಸ್ ಸಕ್ಸಸ್ಫುಲಿ ಕ್ರಿಯೇಟೆಡ್ ವಿತ್ SSP ಅಂತ ಇದೆ. ಯುವರ್ ಆಧಾರ್ ಈಸ್ ಸೀಡೆಡ್ ಟು ದ ಬ್ಯಾಂಕ್ ಅಕೌಂಟ್, ಅಂದರೆ ನಮ್ಮ ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ಇಲ್ಲಿ ನಮ್ಗೆ ತೋರಿಸುತ್ತೆ ಅದು ಆಧಾರ್ ಸೀಡಿಂಗ್ ಆಗಿದೆನೋ ಇಲ್ಲ ಅಂತೇಳಿ. ನೆಕ್ಸ್ಟ್ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿವರೆಗೂ ನಾವು ರಿಜಿಸ್ಟ್ರೇಷನ್ ಪ್ರೋಸೆಸ್ ಮಾಡಿದ್ವಿ. ಸೊ ಈಗ ನಾವು SSPಗೆ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಇಲ್ಲಿ ಕಾಣ್ತಕ್ಕಂತಹ ಒಂದು ಕ್ಲಿಕ್ ಹಿಯರ್ ಟು ಲಾಗಿನ್ ಅಂತ ಏನು ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಂಡ್ಮೇಲೆ ಇಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡು, ಯೂಸರ್ ID ಇಲ್ಲಿ ಮಗುವಿನ ಸ್ಯಾಟ್ಸ್ ನಂಬರ್ ಇರುತ್ತೆ. ಸೊ ಇಲ್ಲಿ ನಾವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ, ಆ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ಒಂದು ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕಾಣ್ತಕ್ಕಂಥ ಒಂದು ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ಕೊಂಡು ಲಾಗಿನ್ ಅಂತ ಕೊಟ್ಕೊಳ್ಬೇಕಾಗತ್ತೆ. ಸೊ ಲಾಗಿನ್ ಬಟನ್ ನಾವು ಕ್ಲಿಕ್ ಕೊಟ್ಟ ಮೇಲೆ ಇಲ್ಲಿ ಸ್ವಾಗತ, ಮಗುವಿನ ಹೆಸರು, ಶ್ಯಾಟ್ಸ್ ನಂಬರು, ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಮೇಲೆ ಕಾಣ್ತಕ್ಕಂತಹ ಫಿಲ್ ಅಪ್ಲಿಕೇಶನ್ ಅಂತ ಏನು ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಇಲ್ಲಿ ಕೇಳ್ತಕ್ಕಂಥ ಪ್ರತಿಯೊಂದು ಡಾಟಾವನ್ನು ಕೂಡ ನಾವು ನೀಟಾಗಿ ನೋಡಿಕೊಂಡು ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲಿ ಪೋಷಕರು ಅನೈರ್ಮಲ್ಯ ವೃತ್ತಿಯಲ್ಲಿ ತೊಡಗಿರುವರೆ ಅಂತ ಐತೆ. ಇಲ್ಲಿ ನಿಮ್ಗೆ ಒಂದು ವೇಳೆ ಅಪ್ಲೈ ಆಗ್ತಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಇಲ್ಲಿ ಕೊಟ್ಟಾದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಓಕೆ, ನೆಕ್ಸ್ಟು ಕಾಸ್ಟ್ ಆ್ಯಂಡ್ ಇನ್ಕಮ್ ಡೀಟೇಲ್ಸ್ ಅಂತ ಕೇಳುತ್ತೆ. ಡೂ ಯು ಹ್ಯಾವ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದೆಯಲ್ಲ. ಸೊ ಇಲ್ಲಿ ನಾವು ಎಸ್ ಅಂತ ಕೊಡಬೇಕಾಗುತ್ತೆ. ಅಂದರೆ ನಾವು SSPಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಮಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಸೊ ಇಲ್ಲಿ ರಿಲಿಜನ್ ಯಾವುದು ಅಂತ ಕೇಳ್ತಾ ಇದೆ. ಸೊ ನಿಮ್ಗೆ ಯಾವ್ದು ಅಪ್ಲೈ ಆಗುತ್ತೋ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಯಾಟಗರಿ, ನೀವು ಯಾವುದರಲ್ಲಿ ಬರ್ತೀರಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರನ್ನು ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಕಾಸ್ಟ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ಅದೇ ರೀತಿಯಾಗಿ ಇನ್ಕಮ್ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಿ ಇಲ್ಲಿ ಚೆಕ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅದು ಆಟೋಮೆಟಿಕ್ ಚಾಲ್ತಿಯಲ್ಲಿದ್ದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಲ್ಲಿ ಡಿಸ್ಪ್ಲೇ ಡೀಟೇಲ್ಸ್ ಆರ್ ಕರೆಕ್ಟ್, ಎಸ್ ಆರ್ ನೋ ಅಂತಿದೆ, ಇಲ್ಲಿ ಎಸ್ ಅಂತ ಕೊಟ್ಕೊಳ್ಳಿ. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಎಸ್ ಅಂತ ಮಾಡಿ. ಓಕೆ, ನೆಕ್ಸ್ಟು ಡಿಸಬಿಲಿಟಿ, ಏನಾದರೂ ಮಗುವಿನಲ್ಲಿ ಡಿಸಬಿಲಿಟಿ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನಂತರ ಪರ್ಸ್ನಲ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಇಲ್ಲಿ, ಎಂಟರ್ ಪರ್ಸ್ನಲ್ ಡೀಟೇಲ್ಸ್ ಅಂದರೆ
ಅವೆಲ್ಲ ಡೀಟೇಲ್ಸ್ ಬರುತ್ತೆ. ಸೊ ನೀವು ಅದನ್ನು ಸೆಲೆಕ್ಟ್ ಮಾಡಿ. ಹೋಮ್ ಡಿಸ್ಟಿಕ್ ಯಾವುದು ಅದನ್ನು ನೀವು ಡಿಸ್ಟಿಕ್ ಯಾವುದು ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಡೀಟೇಲ್ಸನ್ನು ಎಂಟ್ರಿ ಮಾಡಿದ ಮೇಲೆ ಪರ್ಮನೆಂಟ್ ಅಡ್ರೆಸ್ ಅಂತ ಬರುತ್ತೆ. ಒಂದು ವೇಳೆ ನಿಮ್ಮದು ಹೋಮ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಒಂದೇ ಆಗಿದ್ದರೆ ಅದನ್ನು ಸೇಮ್ ಹಾಕಿ, ಇಲ್ಲಾಂದ್ರೆ ಬೇರೆ ಬೇರೆ ಇದ್ದರೆ ಇಲ್ಲೇ ಬೇರೆ ಬೇರೆನೇ ಹಾಕಿ, ಏನು ತೊಂದರೆ ಇಲ್ಲ. ಇಲ್ಲೇ ಹಾಕಿದ ಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಡಿ. ಕೊಟ್ಟಾದಮೇಲೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಂತರ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದಾಗ ಪ್ರಿವ್ಯೂ ಆ್ಯಂಡ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪ್ರಿವ್ಯೂ ಇದು ನಾವು ಹಾಕಿರ್ತಕ್ಕಂಥ ಅರ್ಜಿಯ ಒಂದು ಪ್ರಿವ್ಯೂ ಅಪ್ಲಿಕೇಶನ್ ಆಗಿದೆ. ಇದು ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಸರಿ ಇತ್ತು ಅಂದರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಕಾಣ್ತಕ್ಕಂತಹ ಯುವರ್ ಆಧಾರ್ ಈಸ್ ಸೀಡೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಓಕೆ, ಇಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ಇಲ್ಲಿ ಕರೆಕ್ಟ್ ಅಪ್ಲಿಕೇಶನ್ ಅಂತ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಕರೆಕ್ಷನ್ ಮಾಡಿ ಫೈನಲ್ ಸಬ್ಮಿಟ್ ಅಂತ ಮಾಡಿ. ಇಲ್ಲ ಎಲ್ಲ ಸರಿ ಇತ್ತು ಅಂದರೆ ಫೈನಲ್ ಸಬ್ಮಿಟ್ ಅಂತ ಇಲ್ಲಿ ಕೊಟ್ಕೊಳ್ಳಿ. ಓಕೆ, ಈ ರೀತಿಯಾಗಿ 2023 ಮತ್ತು 24ನೇ ಸಾಲಿಗೆ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಪನ್ನು ಹಾಕುವ ಮಾಹಿತಿಯಾಗಿತ್ತು ಸ್ನೇಹಿತರೆ.